स्वागत है आपका बी न्यूज नेशन में। मैं हूं आबिद हुसैन शेख। बीजापुर में बीजेपी का जश्न। कर्नाटक राज्य की कांग्रेस जेडीएस दोस्ती सरकार का 14 महीने बाद पतन। विधायकों की बगावत के कारण बहुमत साबित करने में नाकाम कुमारस्वामी का इस्तीफा। बीजेपी सरकार बनाने के लिए तैयार। येडियुरप्पा के नेतृत्व में राज्य की अभिवृद्धि का विश्वास जताते हुए बीजापुर जिला बीजेपी अध्यक्ष पूर्व मंत्री अप्पासाहेब पट्टणशेट्टी, पार्टी पदाधिकारी और कार्यकर्ताओं ने बीजापुर के श्री सिद्धेश्वर मंदिर के सामने पटाखे फोड़कर जश्न मनाया। ಒಂದು ಸುಸಂದರ್ಭದಲ್ಲಿ ವಿಜಯಪುರ ಜಿಲ್ಲಾ ಘಟಕ ವತಿಯಿಂದ ಒಂದು ಸಂಭ್ರಮಾಚರಣೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಂಭ್ರಮಾಚರಣೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಚಂದ್ರಶೇಖರ್ ಕೌಟಿಯವರು, ಮಾಜಿ ಸಚಿವರಾದಂಥ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರು, ನಗರ ಅಧ್ಯಕ್ಷರಾದ ಶಿವರುದ್ರ ಬಾಗಲಕೋಟೆ ಅವರು ಹಾಗೂ ಉಪಾಧ್ಯಕ್ಷರಾದ ಸುರೇಶ್ ಕುಮಾರ್ ಅವರು, ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳಿಗೆ, ಮಹಿಳಾ ಪದಾಧಿಕಾರಿಗಳಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಅಪವಿತ್ರವಾಗಿರ್ತಕ್ಕಂಥ ಮೈತ್ರಿ ಸರ್ಕಾರ ಕಳೆದ 14 ತಿಂಗಳಿಂದ ಒಂದಲ್ಲ ಒಂದು ಅಧಿಕಾರ ದಾಹದಿಂದ, ಕುರ್ಚಿಯ ಆಸೆಯಿಂದ ಅವರು ಒಬ್ಬರಿಗೊಬ್ಬರು ಸರ್ಕಾರ ನಡೆಸೋದು ಬಿಟ್ಟು ಒಬ್ಬರಿಗೊಬ್ಬರು ನಾವು ಹೇಗೆ ಖಜಾನೆಯನ್ನು ತಮ್ಮ ವಶಕ್ಕೆ ತೊಳೆದು ಅಂತ ಹೇಳಿಸಿಂದ ಅವರು ಮನಸ್ಸೆಚ್ಚೆ JDS ಮತ್ತು ಕಾಂಗ್ರೆಸ್ಸು ನೆಪಕ್ಕೆ ಮಾತ್ರ ಮೈತ್ರಿಯಾಗಿರ್ತಕ್ಕಂಥದ್ದು. ಆದರೆ ಸ್ವಾರ್ಥ ರಾಜಕಾರಣವನ್ನು ಆ ಎರಡೂ ಸರ್ಕಾರಗಳನ್ನು ಮಾಡ್ತಾ ಇದ್ದು ಅದನ್ನು ಇವತ್ತು ಅಲ್ಲಿರ್ತಕ್ಕಂಥ ಸಚಿವರು, ಶಾಸಕರು ಬೇಸತ್ತು ಅವರು ಆ ಸರ್ಕಾರದಲ್ಲಿ ನಮಗಿಲ್ಲಕ್ಕೆ ಇಷ್ಟ ಇಲ್ಲ ಅನ್ನುವಂಥ, ಆದರೆ ರಾಜೀನಾಮೆ ಕೊಡದೇ ಕಳೆದ 18 ದಿವಸದವರೆಗೆ ಅಧಿಕಾರ ಹಬ್ಬಿ ಎಷ್ಟು ಅಧಿಕಾರಿಗೆ ನಾವು ಎಷ್ಟು ಅಂಟ್ಕೊಂಡೇವು ಅನ್ನುವಂಥದ್ದನ್ನು ಇಡೀ ಕರ್ನಾಟಕದ ಜನತೆಗೆ ಅವರು ತೋರಿಸಿಕೊಟ್ರು. ಮತ್ತು ಅಧಿಕಾರ ಹೋದರೂ ಕೂಡ BJPಗೆ ಮಾತ್ರ ಅಧಿಕಾರ ಕೊಡಬಾರದು ಅನ್ನುವಂಥ ಒಂದು ಕುತಂತ್ರ ರಾಜಕಾರಣವನ್ನು, ಡೊಂಬರಾಟವನ್ನು ಇಡೀ ಕರ್ನಾಟಕ ಜನ ನೋಡ್ತು. ನಿನ್ನೆ ವಿಶ್ವಾಸ ಮತವನ್ನು ಹೇಳಿದಾಗ ಭಾರತೀಯ ಜನತಾ ಪಾರ್ಟಿ 105 ಅವರಿಗೆ 99 ಬಂದಾಗ ಇಡೀ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಉತ್ಸಾಹ ಸಂಭ್ರಮಣಾಚರಣೆ ಮಾಡಲಿಲ್ಲ. ರಾಜ್ಯದ ಜನತೆ ಆಶೆಯಂತೆ ಮೈತ್ರಿ ಸರ್ಕಾರ ಬಿದ್ದೋಗಿದೆ. ಜನರು ಹೆಚ್ಚು ಸೀಟುಗಳನ್ನು ಆರಿಸುವ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದರು. ಸ್ವಲ್ಪ ಒಂದು ಮತದಿಂದ ನಾವು ಹಿನ್ನಡೆ ಅನುಭವಿಸಿದ್ವಿ. ಇವತ್ತು ಮೈತ್ರಿ ಸರ್ಕಾರದ ಶಾಸಕರು ಅಲ್ಲಿನ ವ್ಯವಸ್ಥೆಯನ್ನು ಕೇವಲ 7-8 ತಿಂಗಳಲ್ಲಿ ಬೆಸತ್ತು. ಅಲ್ಲಿಯ ಒಂದು ಅಭಿವೃದ್ಧಿ ಚಿಂತನೆ ಇರಲಾರ ಸಂಬಂಧ ಶಾಸಕರು ಹೆಚ್ಚಿನ ಒಂದು ಅಭಿವೃದ್ಧಿಗೆ ಬೆಂಬಲ ಸಿಗದಿದ್ದ ಸಂದರ್ಭದಲ್ಲಿ ಬೇಸತ್ತು ಹೊರಗಡೆ ಬಂದು ಸರ್ಕಾರ ಪತನ ಆಗಿ ಇವತ್ತು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿರುವಂಥ ಭಾರತೀಯ ಜನತಾ ಪಕ್ಷದ ಶಾಸಕರಿಗೆ ಇವತ್ತು ಅವಕಾಶ ಸಿಕ್ಕಿದೆ. ಇವತ್ತು ಹೊಸ ಯುಗ ಪ್ರಾರಂಭ ಆಗಲಿದೆ. ಹಿಂದಿನ ಒಂದು ಸರ್ಕಾರ ಅದಕ್ಕಿಂತ ಮುಂಚೆ ಯಡಿಯೂರಪ್ಪನವರಿದ್ದಾಗ ಅಭಿವೃದ್ಧಿ ಕಾರ್ಯನ ಜನ ನೋಡಿದರು. ಹೋದ ಸಲನೂ ಕೂಡ ಒಂದು
ಏನು ವಿರೋಧ ಪಕ್ಷದಲ್ಲಿ ಆಡಳಿತ ನಡೆಸೋದು ಅದನ್ನೆಲ್ಲವೂ ಕೂಡ ಇವತ್ತು ಗಮನಿಸಿ ಜನ ಮತ್ತೆ ಇವತ್ತು ಭಾರತೀಯ ಜನತಾ ಪಕ್ಷ ಇರಬೇಕನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ಹೆಚ್ಚು ಸಂಖ್ಯೆಯಲ್ಲಿ ಶಾಸಕ ಆರಿಸಿ ಬಂದರೂ ಕೂಡ ಆಡಳಿತ ಹಿಡ್ಲಿಕ್ಕೆ ಆಗಿರಲಿಲ್ಲ. ಇವತ್ತು ಅಲ್ಲಿನ ವ್ಯವಸ್ಥೆಯನ್ನು ಇವತ್ತು ಬೇಸತ್ತು ಏನು ಅಲ್ಲಿನ ಕಾಂಗ್ರೆಸ್ಸು JDS ಪಕ್ಷೇತರ 3 ವರ್ಗದ ಶಾಸಕರು ಇವತ್ತು ಬೇಸತ್ತು ಹೊರಗಡೆ ಬಂದು ಆ ಸರ್ಕಾರವನ್ನು ಕೆಡವಿದ್ದಾರೆ. ಇದು ಭಾರತೀಯ ಜನತಾ ಪಕ್ಷ ಕುತಂತ್ರವನ್ನು ಮಾಡಿಲ್ಲ. ಅಲ್ಲಿನ ಶಾಸಕರೇ ಇವತ್ತು ಸ್ವಯಂ ಪ್ರೇರಿತ ಹೊರಗಡೆ ಬಂದು ಬಹುಮತಕ್ಕೆ ಹಿನ್ನಡೆಯನ್ನು ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷ ಬರುವಂಥ ತೀರ್ಮಾನಗಳಲ್ಲಿ ರಾಜ್ಯದಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾರ್ಯ ಒಳ್ಳೆಯ ಕೆಲಸವನ್ನು ಯಡಿಯೂರಪ್ಪನ ನೇತೃತ್ವದಲ್ಲಿ ಮಾಡಲಿದೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಹಿಂದಿನ ಎಲ್ಲ ಜನರ ಸಂಕಷ್ಟಗಳಿಗೆ ಪರಿಹಾರ ಭಾರತೀಯ ಜನತಾ ಪಕ್ಷದ ಇವತ್ತಿನ ಬರುವಂಥ ತೀರ್ಮಾನಗಳಲ್ಲಿ ಕೊಡಲಿದೆ ಅನ್ನುವಂಥ ವಿಶ್ವಾಸವನ್ನು ಈ ಸಂದರ್ಭ ವ್ಯಕ್ತಪಡಿಸಲಿಕ್ಕೆ ಬಯಸ್ತಾರೆ. ಮಂತ್ರಿ ಮಾಡುವಂಥದ್ದು ರಾಷ್ಟ್ರೀಯ ನಾಯಕರ ಕೆಲಸ. ನಮ್ಮ ಕಾರ್ಯಕರ್ತರಿಗೆ ಭಾಳಷ್ಟು ಸಂಭ್ರಮ ಸಂತೋಷ ಆಗಿದೆ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ನಮ್ಮವರು ಮುಖ್ಯಮಂತ್ರಿಗಳಾಗ್ತಾರೆ. ಯಾರಿದ್ದರೂ ಕೂಡ ಸಚಿವರಾದವರು ಭಾರತೀಯ ಜನತಾ ಪಕ್ಷದೇ ಅನ್ನುವಂಥದ್ದು ನಮಗೆ ಭಾಳಷ್ಟು ಮನಸ್ಸಿಗೆ ಸಮಾಧಾನ ಇದೆ. ಇಲ್ಲಿ ಬಗ್ಗೆ ಆಮೇಲೆ ಮಾತಾಡ್ತೀವಿ. ಇವತ್ತು ಮಂತ್ರಿಮಂಡಲ ರಚನೆಯಲ್ಲಿ ಕೊಡ್ತಾರೋ ಬಿಡ್ತಾರೋ ನೋಡ್ಕೊಂಡು ಆಮೇಲೆ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ. ನಾವು ಹೈಕಮಾಂಡ್ ಮೇಲೆ ಯಾಕಂದರೆ ಭಾರತೀಯ ಜನತಾ ಪಕ್ಷದ ಇದು ನಮ್ಮಲ್ಲಿ ಯಾವುದೇ ಲಾಬಿ ನಡೆಯುವಂಥದ್ದು ಒತ್ತಾಯ ವೈಯಕ್ತಿಕ ಹೇಳಿಕೆಗಳನ್ನು ಕೊಡುವಂಥ ಸರಿಯಲ್ಲ. ಪಕ್ಷ ಏನು ತೀರ್ಮಾನ ತೋರ್ತದೆ ಅದಕ್ಕೆ ನಾವೆಲ್ಲ ಸ್ವಾಗತಿಸ್ತೀವಿ. ಸನ್ಮಾನ್ಯ ಯಡಿಯೂರಪ್ಪನವರು ಒಬ್ಬರು ಮಾತ್ರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ತೆಗೆದುಕೊಳ್ಳಲಿದ್ದಾರೆ. ನಮ್ಮ ಪಕ್ಷದ ಸೂಚನೆ ಕೇಂದ್ರದ ಆದೇಶದ ಮೇರೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಬಹುಮತ ಸಾಬೀತಾದ ನಂತರ ಮಂತ್ರಿಮಂಡಲವನ್ನು ರಚಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಹೈಕಮಾಂಡು ಯಾವುದೇ ಮಂತ್ರಿಗಾಗಿ ಆಶೆಗಾಗಿ ನಾವು ಸ್ಪರ್ಧೆ ಮಾಡೋದು ಬೇಡ. ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಹೈಕಮಾಂಡ್ ಏನು ಹೇಳ್ತಾ ಇದೆಯೋ ಪಕ್ಷದ ಮುಖಂಡರು ಏನು ಹೇಳ್ತಾ ಇದ್ದಾರೋ ಅದನ್ನು ನಾವು ಚಾಚು ತಪ್ಪದೆ ಪಾಲನೆ ಮಾಡಬೇಕು ಅನ್ನುವಂಥದ್ದನ್ನು ರಾಜ್ಯ ಅಧ್ಯಕ್ಷರ ಸೂಚನೆ ಇದೆ. ಮತ್ತು ಕೇಂದ್ರದ್ದು ಕೂಡ ಅಭಿವೃದ್ಧಿ ಮುಖ್ಯ, ನಾಡಿನ ಜನರ ಸೇವೆ ಮುಖ್ಯ. ಅದರ ಸಲುವಾಗಿ ಯಾರಿಗೇ ಮಂತ್ರಿ ಕೊಟ್ಟರೂ ಕೂಡ ನಾವು ಅದರ ಬಗ್ಗೆ ತಾರತಮ್ಯ ಮಾಡದೇ ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ನಾವು ಚಾಚು ತಪ್ಪದೆ ಪಾಲನೆ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಯಾವ ಜಿಲ್ಲೆಗೆ ಯಾವ ಮಂತ್ರಿ ಕೊಡಬೇಕು ಅನ್ನೋದು ಹೈಕಮಾಂಡ್ಗೆ ಬಿಟ್ಟು ವಿಚಾರ. ಹೀಗಾಗಿ ಪಕ್ಷದ ಕಾರ್ಯಕರ್ತರು ಹೈಕಮಾಂಡ್ ನಾವು ಏನು ಹೇಳ್ತೇವೋ ನಾವು ಅದನ್ನು ಕೇಳ್ತೇವೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಶ್ರೀಮತಿ ಮಲ್ಲಮ್ಮ ಜೋಗೂರು, ಜಿಲ್ಲಾ ಅಧ್ಯಕ್ಷರು. 14 ತಿಂಗಳ ಏನು ನಾವು ಪನಿಷ್ಮೆಂಟ್ ಆಗಿದೆ ನೋಡು, ಅದು ಈಗ ನಿವಾರಣೆಯಾಗಿ ಹೋಗಿದೆ. ಹಾಗೂ ಈ ಆಷಾಢ ಮಾಸದ ಶುಭಗಳಿಗೆ ನಮ್ಮೆಲ್ಲರಿಗೂ ಶುಭವನ್ನು ತಂದಿದೆ ಅಂತ ನಾನು ಹಾರೈಸುತ್ತೇನೆ. ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ ಕರ್ತವ್ಯಗಳು ಅವರು ಫಸ್ಟಿಗೆ ಅವರು ತಮ್ಮ ಇದು ಸ್ವೀಕಾರ ಮಾಡುವ ಹೊತ್ತಿನಾಗ ಫಸ್ಟಿಗೆ ರೈತರ ಹೆಸರುಗಳನ್ನು ತೆಗೆದುಕೊಂಡು ರೈತರಿಗಾಗಿಯೇ ನಾನು ನನ್ನ ಜನ್ಮವನ್ನು ನೀಡುತ್ತೇನೆ ಅಂತ ಹೇಳಿ ಅವರು ತಮ್ಮ ಪ್ರಮಾಣದಲ್ಲಿ ಹೇಳಿದ್ದಾರೆ. ನಾಳೆನೇ ಅವ್ರದ್ದು ಪ್ರಮಾಣ ವಚನ ಒಬ್ಬರೇ ಸ್ವೀಕಾರ ಮಾಡುತ್ತಾರೆ. ಹಾಗೂ ಮಹಿಳೆಯರಿಗೆ ಅತ್ಯಂತ ಮಹಿಳೆಯರಿಗಾಗಿ ಅತ್ಯಂತ ಮುಷ್ಕಿಲ್ ಕೆಲಸಗಳನ್ನು ಅವರು ತಮ್ಮ ಇದರಲ್ಲಿ ಪಕ್ಷದಲ್ಲಿ ಮುಷ್ಕಿಲ್ ಕೆಲಸಗಳನ್ನು ನಿವಾರಣೆ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಹಾಗೂ ಯಡಿಯೂರಪ್ಪನವರು ರಾಜ್ಯಕ್ಕೆ ಬಂದರೆ ನಮ್ಮ ಎಲ್ಲ ರೈತರ ಸಾಲ ಮನ್ನಾ ಆಗುತ್ತದೆ. सुहाने सफर का अब लीजिए आनंद. आपके लिए रोजाना बीजापुर से पुनः आरामदायक सुविधा के साथ रात 10 बजे बीजापुर केंद्र बस स्टैंड दात्री मस्जिद के सामने AC स्लीपर साई कृपा ट्रैवल्स जो आपकी सेवा के लिए अब है तैयार. यात्रीगण इसकी बुकिंग और अधिक जानकारी के लिए गणेश ट्रैवल्स ऑफिस से संपर्क कर सकते हैं. और खबरों के लिए देखते रहिए बी न्यूज नेशन. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं.